ಬಂದಾಗ ಪ್ರಶ್ನೆ ಕೇಳಿದ್ದು ಅಮ್ಮ ಬಂದು ದೂತಪ್ಪನ ಹತ್ರ ತಡೆ ಹೊಡಿಸಿ ಬೈಕ್ ಹಾಕ್ಸಿ ಎಲ್ಲ ವ್ಯವಹಾರ ಆಗುತ್ತೆ ಅಂತ ಹೇಳಿದ್ರು ಅಣ್ಣ. ಅವ್ರು ಹೇಳಿದ ಟೈಮಲ್ಲಿ ನಮಗೆ ಆ ಥರ ಮಾಡಿಸ್ತೋಣ. ಒಂದು ವಾರ ಆಗಿ 2ನೇ ವಾರಕ್ಕೆ ಬಂದು 3ನೇ ವಾರಕ್ಕೆ ಅಣ್ಣ ನಮಗೆ ಒಂದು 14 ವರ್ಷದಿಂದ ವ್ಯವಹಾರ ಆಗಿರಲಿಲ್ಲ ಜಮೀನು. ಅದು ಜಮೀನು ವ್ಯವಹಾರ ಎಲ್ಲ ಆಯಿತು ಅಣ್ಣ. ವ್ಯವಹಾರಗಳು ಚೆನ್ನಾಗಿ ನಡೀತಾಯಿತ್ತು ಇಲ್ಲಿಗೆ ಬಂದಮೇಲೆ ಅಣ್ಣ. ನಮಗೆ ಆ ಥರ ಏನು ತೊಂದರೆ ಇಲ್ಲ. ಯಾವುದೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಅಣ್ಣ, ಇಲ್ಲಿಗೆ ಬಂದರೆ ಪರಿಹಾರ ಆಯ್ತದೆ ಅಣ್ಣ. ಅದರಲ್ಲಿ ಏನು ಬೇರೆ ಮಾತಿಲ್ಲ. ನಂಬಬೇಕು ಈ ದೇವ್ರನ್ನ. ಮೈಲಲ್ಲಿಂಗಪ್ಪ ಏನು ಅಂತ ಅಂದರೆ, ಮಾಮೂಲಿ ಪ್ರಶ್ನೆ ಕೇಳ್ತೀವಿ ನಾವು. ಒಳ್ಳೇದಾಗುತ್ತೆ ಅಂದರೆ ಬಲ್ದ ಕಡೆ ಕೊಡ್ತದೆ, ಆಗಲ್ಲ ಅಂದ್ರೆ ಎಡ್ದ ಕಡೆ ಆಗುತ್ತೆ. ಅಮ್ಮನ ಕೇಳ್ಬಿಟ್ಟು ಮೈಲಾರ ಅಪ್ಪನ ಕೇಳ್ದ, ಆಗುತ್ತಾ ಹೆಂಗಪ್ಪ ಅಂತ ಕೇಳ್ದ. ಆಗುತ್ತೆ ಹೋಗು ಮುಂದಿನ ವಾರದಲ್ಲಿ ಅಂದ್ಬಿಟ್ಟು ಬಲ್ದ ಕಡೆ ಆಯಿತು. ಅಮ್ಮ ಬರೆದು ಹೇಳಿತ್ತು ಅಣ್ಣ, ಈ ಡೇಟ್ಗೆ ನಿನಗೆ ಅದು ವ್ಯವಹಾರ ಬಗೆಹರಿತದೆ ಅಂತ ಹೇಳಿದ್ರು. ಸೋಮವಾರ ಕೇಳಿತ್ತು, ನಮಗೆ ಶನಿವಾರನೇ ಆಯಿತು. ದೂತಪ್ಪರಣ ಇಲ್ಲ ಆಗಲಿಲ್ಲ ಅಂದಾಗ ಅಲ್ಲಿಗೆ ಹೇಳ್ತಿರ್ತಾರೆ, ಇಲ್ಲ ಆಗಲ್ಲ ವ್ಯವಹಾರ ಎಲ್ಲ ಇದಾಗೈತೆ ಅಂತ ಅಂದಾಗಣ ದೂತಪ್ಪ ಬಗೆಹರಿಸ್ಕೊಡ್ತಿದ್ದಾರೆ. ದೂತಪ್ಪನಲ್ಲೂ ಏನು ಆ ಥರ ಏನಿಲ್ಲ ಅಣ್ಣ. ಚೆನ್ನಾಗಿ ಪ್ರಶ್ನೆ ಎಲ್ಲ ಆಗೋದು, ವ್ಯವಹಾರಗಳ ಬಗ್ಗೆ ಯಾವುದೇ ತುಂಬ ಕಷ್ಟದಲ್ಲಿದ್ದರೂ ಕ್ರಿಟಿಕಲ್ ಆಗಿದ್ದರೂ ವ್ಯವಹಾರ ಬಗೆಹರಿಸ್ತಿದೆ ಅಣ್ಣ. ತುಂಬ ನಂಬಿಕೆ ಐತೆ ಅಣ್ಣ ನಮಗಂತೂ. ಈಗ ಸುಮಾರು ಜನಗಳು ನಂಬಿಕೆ ಆಗುತ್ತೋ ಆಗಲ್ವಾ ಅಂತ ಇರ್ತಾರೆ ಅಣ್ಣ. ನಮ್ಗೆ ಆ ಥರ ಏನಿಲ್ಲ ಅಣ್ಣ, ನಂಬಬೇಕು. ಈಗ ಅಮ್ಮನ್ನೇ ಆಗಲಿ, ಮೈಲಾರಪ್ಪನೇ ಆಗಲಿ, ದೂತಪ್ಪನೇ ಆಗಲಿ ಅಣ್ಣ, ನಮ್ಮ ಮೂರ್ದೇವರಲ್ಲೂ ಪ್ರಶ್ನೆ ಕೇಳಿದ್ರು ಅಣ್ಣ. ಆ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಗ್ತವೆ. ಆ ಥರ ಏನಿಲ್ಲ, ಒಳ್ಳೇದಾಗೈತೆ ನಮಗೆ.